ಸಿಂಹರಾಶಿಯ ಜನರೇ 2026ರ ಏಪ್ರಿಲ್ 21, 22 ಮತ್ತು 23ರ ಈ 3 ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಸಂವೇದನಾಶೀಲ ಸುದ್ದಿಯೊಂದನ್ನು ಹೊತ್ತು ತರಲಿವೆ. ಆ ವಿಷಯದ ಆಳ ನಿಮಗೆ ತಿಳಿದರೆ ನಿಮ್ಮ ಅಂತಃಕರಣವು ಮರುಗಬಹುದು. ಈ ಮಾಹಿತಿಯನ್ನು ಏಕಾಂತದಲ್ಲಿ ಕುಳಿತು ಆಲಿಸಿ. ಸಿಂಹರಾಶಿಯವರೇ, ನಿಮ್ಮ ಬದುಕಿನ ದಿಕ್ಕನ್ನೇ ಅದಲು-ಬದಲು ಮಾಡುವ ಘಳಿಗೆ ಈಗ ಸನ್ನಿಹಿತವಾಗಿದೆ. ಈ ಸಮಯದಲ್ಲಿ ನೇತ್ರಗಳಿಗೆ ಗೋಚರಿಸದ ಒಂದು ಅಗಾಧ ಶಕ್ತಿಯು ನಿಮ್ಮನ್ನು ನೆರಳಿನಂತೆ ಹಿಂಬಾಲಿಸುತ್ತಿದೆ. ನೀವು ಎಲ್ಲೇ ಇರಲಿ, ಯಾವುದೇ ಕೆಲಸದಲ್ಲಿರಲಿ, ಆ ಅದೃಶ್ಯ ಶಕ್ತಿಯ ಗಮನ ಮಾತ್ರ ನಿಮ್ಮ ಮೇಲೆಯೇ ಇರುತ್ತದೆ. ಆ ಶಕ್ತಿಯ ಮೂಲ ಯಾವುದು? ಅದು ನಿಮ್ಮನ್ನೇ ಯಾಕೆ ಗುರಿಯಾಗಿಸಿಕೊಂಡಿದೆ? ಅದು ನಿಮ್ಮ ಜೀವನದಲ್ಲಿ ಎಂತಹ ಸ್ಥಿತ್ಯಂತರ ತರಲಿದೆ? ಈ ಸತ್ಯದ ದರ್ಶನವಾದರೆ ನೀವು ಕ್ಷಣಕಾಲ ಸ್ತಬ್ಧರಾಗುತ್ತೀರಿ. ಈ ಮಾಹಿತಿಯ ಪೂರ್ಣ ವಿವರ ತಿಳಿಯುವ ಮೊದಲೇ ಕೆಲವರ ಕಣ್ಣಾಲಿಗಳು ತೇವವಾಗಬಹುದು. ಈ 3 ದಿನಗಳಲ್ಲಿ ನೀವು ಕೈಗೊಳ್ಳುವ ನಿರ್ಧಾರಗಳು ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕಾದರೂ ಏರಿಸಬಹುದು ಅಥವಾ ಅಧೋಗತಿಗಾದರೂ ತಳ್ಳಬಹುದು. ಎಲ್ಲವೂ ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಸಿಂಹರಾಶಿಯವರೇ, ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಈ ಭವಿಷ್ಯವಾಣಿಯನ್ನು ಪೂರ್ಣವಾಗಿ ಗಮನಿಸಿ. ಈ ದಿನಗಳು ನಿಮಗೆ ಮೇಲ್ನೋಟಕ್ಕೆ ಸಾಧಾರಣ ಎನಿಸಿದರೂ ಸಂಭವಿಸಲಿರುವ ಘಟನೆಗಳ ಅರಿವಾದರೆ ನೀವು ದಂಗಾಗುತ್ತೀರಿ. ಇದು ಬರೀ ಮಾಹಿತಿಯಲ್ಲ, ನಿಮ್ಮ ಭವಿಷ್ಯದ ಕಟುವಾಸ್ತವ. ಈ 3 ದಿನಗಳಲ್ಲಿ ಸಿಂಹರಾಶಿಯವರಿಗೆ ಅನಿರೀಕ್ಷಿತ ತಿರುವುಗಳು ಎದುರಾಗಲಿವೆ. ಒಂದು ಆಘಾತಕಾರಿ ವಾರ್ತೆ ನಿಮ್ಮ ಕಿವಿ ಮುಟ್ಟಲಿದೆ. ಇದರಿಂದ ನಿಮ್ಮ ಜೀವನ ಶೈಲಿಯೇ ಪಲ್ಲಟವಾಗಲಿದೆ. ಒಂದು ಅಪರಿಚಿತ ದೈವಿಕ ಶಕ್ತಿ ನಿಮ್ಮನ್ನು ಕಾಯುತ್ತಿದೆ. ಆ ದೈವಿಕ ಶಕ್ತಿ ಯಾರು ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳೇನು ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕೂ ಮುನ್ನ ಒಂದು ಸಣ್ಣ ವಿನಂತಿ. ನಮ್ಮ ಈ ಮಾಹಿತಿಯನ್ನು ಮೊದಲ ಬಾರಿ ನೋಡುತ್ತಿರುವವರು ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮತ್ತು ಬೆಂಬಲಿಸಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಆಗ ಮಾತ್ರ ನಮ್ಮ ಹೊಸ ಅಪ್ಡೇಟ್ಗಳು ನಿಮಗೆ ತಲುಪುತ್ತವೆ. ವಿಷಯವನ್ನು ಅರ್ಥಮಾಡಿಕೊಳ್ಳಲು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ಓದಿ. ರಾಶಿಚಕ್ರದ 5ನೇ ರಾಶಿಯಾದ ಸಿಂಹರಾಶಿಯಲ್ಲಿ ಮಖಾ ನಕ್ಷತ್ರದ 4 ಪಾದಗಳು, ಪುಬ್ಬ ನಕ್ಷತ್ರದ 4 ಪಾದಗಳು ಮತ್ತು ಉತ್ತರ ನಕ್ಷತ್ರದ ಮೊದಲ ಪಾದ ಸೇರಿವೆ. ಈ ರಾಶಿಯ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯ. ಸಿಂಹರಾಶಿಯವರು ಏಪ್ರಿಲ್ 21ರಿಂದ 23ರ ನಡುವೆ ಒಂದು ದೊಡ್ಡ ಸುದ್ದಿಯನ್ನು ಎದುರಿಸಲಿದ್ದಾರೆ. ನಿಮ್ಮ ಬದುಕಿನಲ್ಲಿ ಊಹಿಸಲಾಗದ ಬದಲಾವಣೆಗಳು ಘಟಿಸಲಿವೆ. ಒಂದು ದೈವಿಕ ಶಕ್ತಿಯ ಪ್ರವೇಶದಿಂದ ನಿಮ್ಮ ಸಂಕಷ್ಟಗಳು, ನೋವುಗಳು ಮತ್ತು ಬಡತನವು ಮಂಜಿನಂತೆ ಕರಗಿ ನೀವು ಅದೃಷ್ಟವಂತರಾಗಲಿದ್ದೀರಿ. ಈ 3 ದಿನಗಳಲ್ಲಿ ಗ್ರಹಗಳ ಚಲನೆಯು ವಿಚಿತ್ರವಾಗಿದೆ. ಶನಿ, ಕೇತು ಮತ್ತು ಸೂರ್ಯನ ಸಂಯೋಜನೆಯಿಂದ ಒಂದು ವಿಶಿಷ್ಟ ಯೋಗ ಸೃಷ್ಟಿಯಾಗುತ್ತಿದೆ. ಇದು ನಿಮ್ಮ ಚಿಂತನಾ ಲಹರಿಯನ್ನೇ ಬದಲಿಸಲಿದೆ. ಈವರೆಗೆ ನೀವು ಮಾಡಿದ ತೀರ್ಮಾನಗಳ ಬಗ್ಗೆ ನಿಮಗೆ ಸಂಶಯ ಮೂಡಬಹುದು. ನೀವು ಹೆಚ್ಚು ಅಂತರ್ಮುಖಿಗಳಾಗುತ್ತೀರಿ ಮತ್ತು ಒಂಟಿತನವನ್ನು ಇಷ್ಟಪಡುತ್ತೀರಿ. ಹೊರಜಗತ್ತಿಗಿಂತ ನಿಮ್ಮ ಮನದೊಳಗಿನ ತುಮಲಗಳೇ ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಲಿವೆ. ಶನಿಯ ಪ್ರಭಾವದಿಂದ ನೀವು ಪ್ರತಿ ಹೆಜ್ಜೆಯನ್ನೂ ವಿಶ್ಲೇಷಿಸುತ್ತೀರಿ. ಕೇತುವಿನಿಂದ ಹಳೆಯ ನೆನಪುಗಳು ಮರುಕಳಿಸುತ್ತವೆ ಮತ್ತು ಚಂದ್ರನಿಂದಾಗಿ ಭಾವನೆಗಳ ಏರಿಳಿತ ಉಂಟಾಗುತ್ತದೆ. ಇದು ನಿಮ್ಮ ಪಾಲಿನ ಪರೀಕ್ಷಾ ಸಮಯ. ಈ ಘಟ್ಟದಲ್ಲಿ ನೀವು ಮಾಡುವ ಸಣ್ಣ ತಪ್ಪು ಭವಿಷ್ಯದ ಮೇಲೆ ಪರಿಣಾಮ ಬೀರಬಹುದು. ಹಾಗೆಯೇ ಈಗ ತೆಗೆದುಕೊಳ್ಳುವ ಸರಿಯಾದ ಹೆಜ್ಜೆ ನಿಮ್ಮನ್ನು ಶ್ರೇಷ್ಠ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಯಾರನ್ನು ನಂಬಬೇಕು, ಯಾರಿಂದ ಅಂತರ ಕಾಯ್ದುಕೊಳ್ಳಬೇಕು ಎಂಬುದು ನಿಮಗೀಗ ಸ್ಪಷ್ಟವಾಗಲಿದೆ. ನಿಮ್ಮ ಆಂತರಿಕ ಶಕ್ತಿ ಏನೆಂಬುದು ಜಗತ್ತಿಗೆ ತಿಳಿಯಲಿದೆ. ಇದು ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ. ಅಲ್ಲದೆ ಒಂದು ಅದೃಶ್ಯ ಶಕ್ತಿಯು ನಿಮ್ಮನ್ನು ಹಿಂಬಾಲಿಸುತ್ತಿದೆ ಎಂಬ ಅನುಭವ ನಿಮಗಾಗಲಿದೆ. ಇದಕ್ಕೆ ಹೆದರಬೇಕಿಲ್ಲ, ಆದರೆ ನಿರ್ಲಕ್ಷ್ಯವಂತೂ ಮಾಡಬೇಡಿ. ಈ ಶಕ್ತಿಯು ನಿಮ್ಮ ಪೂರ್ವಾರ್ಜಿತ ಕರ್ಮಗಳ ಆಧಾರದ ಮೇಲೆ ಕೆಲಸ ಮಾಡುತ್ತದೆ. ನಿಮ್ಮ ಆಲೋಚನೆಗಳು ಶುದ್ಧವಾಗಿದ್ದರೆ ಅದು ನಿಮ್ಮನ್ನು ರಕ್ಷಿಸುತ್ತದೆ. ಕೆಟ್ಟದಾಗಿದ್ದರೆ ಪರೀಕ್ಷೆಗಳು ಎದುರಾಗುತ್ತವೆ. ಪ್ರತಿಯೊಂದು ಘಟನೆಯಲ್ಲೂ ನಿಮಗೆ ಒಂದು ಸಣ್ಣ ಸಂದೇಹ ಮೂಡಬಹುದು. ಇದು ನಿಮ್ಮನ್ನು ಸಿದ್ಧಪಡಿಸಲು ಆ ಶಕ್ತಿ ನೀಡುತ್ತಿರುವ ಸಂಕೇತ. ಈ ದಿನಗಳಲ್ಲಿ ಅನಿರೀಕ್ಷಿತ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರಬಹುದು ಅಥವಾ ಇದ್ದಕ್ಕಿದ್ದಂತೆ ಕೆಲವರು ದೂರವಾಗಬಹುದು. ಆ ದೈವಿಕ ಶಕ್ತಿಯು ನಿಮಗೆ ದಾರಿದೀಪವಾಗಲಿದೆ. ಈ ಹಠಾತ್ ಸುದ್ದಿ ಎಂದರೆ ನೀವು ಕಿಂಚಿತ್ತೂ ನಿರೀಕ್ಷಿಸದ ಸಮಯದಲ್ಲೇ ಬರುವ ಒಂದು ವಾರ್ತೆ. ಇದು ನಿಮ್ಮ ಮನಸ್ಸನ್ನು ಕಲಕಬಹುದು. ಅದು ಶುಭವಾರ್ತೆಯೂ ಆಗಿರಬಹುದು ಅಥವಾ ಸವಾಲಿನ ಸುದ್ದಿಯೂ ಆಗಿರಬಹುದು. ಇದು ನಿಮ್ಮ ಉದ್ಯೋಗ, ಹಣಕಾಸು ಅಥವಾ ಖಾಸಗಿ ಬದುಕಿಗೆ ಸಂಬಂಧಿಸಿರುತ್ತದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ವಿಷಯವೊಂದು ಇದ್ದಕ್ಕಿದ್ದಂತೆ ಮುನ್ನೆಲೆಗೆ ಬರಲಿದೆ. ಈ ಸಂದರ್ಭದಲ್ಲಿ ನೀವು ಸ್ಥಿತಪ್ರಜ್ಞರಾಗಿರಬೇಕು. ಆತುರದಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬೇಡಿ, ಏಕೆಂದರೆ ಈ ಸುದ್ದಿ ನಿಮ್ಮ ಭವಿಷ್ಯವನ್ನು ರೂಪಿಸುವ ಶಕ್ತಿ ಹೊಂದಿದೆ. ನೀವು ಧೈರ್ಯದಿಂದ ಎದುರಿಸಿದರೆ ಅದು ಯಶಸ್ಸಿನ ಮೆಟ್ಟಿಲಾಗಲಿದೆ. ಕುಟುಂಬದಲ್ಲೂ ಕೆಲವು ಸ್ಥಿತ್ಯಂತರಗಳು ಕಾಣಿಸಿಕೊಳ್ಳಲಿವೆ. ಸಣ್ಣ ವಿಷಯಗಳು ದೊಡ್ಡ ವಿವಾದಗಳಾಗಿ ರೂಪಾಂತರಗೊಳ್ಳಬಹುದು. ನಿಮ್ಮ ಮಾತುಗಳು ಅನ್ಯರಿಗೆ ನೋವು ಕೊಡಬಹುದು, ಆದ್ದರಿಂದ ಮಾತನಾಡುವಾಗ ಜಾಗ್ರತೆ ಇರಲಿ. ಮನೆಯಲ್ಲಿ ಒಂದು ರೀತಿಯ ಒತ್ತಡದ ವಾತಾವರಣ ಇರಬಹುದು.
ಸಣ್ಣ ತಪ್ಪು ತಿಳುವಳಿಕೆಗಳು ವಾಗ್ವಾದಕ್ಕೆ ಕಾರಣವಾಗಬಹುದು. ಈ ಹೊತ್ತಿನಲ್ಲಿ ತಾಳ್ಮೆ ಅತಿ ಮುಖ್ಯ. ಮನೆಯವರೊಂದಿಗೆ ಸಂವಹನ ನಡೆಸುವಾಗ ಮೃದುತ್ವವಿರಲಿ, ಕೋಪವನ್ನು ಹತ್ತಿಕ್ಕಿ. ಈ ಸಮಯದಲ್ಲಿ ಆಗುವ ಜಗಳಗಳು ದೀರ್ಘಕಾಲ ಕಾಡಬಹುದು. ಒಂದು ವೇಳೆ ನೀವು ಶಾಂತವಾಗಿ ಪರಿಸ್ಥಿತಿಯನ್ನು ನಿಭಾಯಿಸಿದರೆ ಕೌಟುಂಬಿಕ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ. ಆರ್ಥಿಕವಾಗಿ ನೋಡುವುದಾದರೆ ಈ 3 ದಿನಗಳಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. ಯೋಜಿತವಲ್ಲದ ವೆಚ್ಚಗಳು ನಿಮ್ಮ ಬಜೆಟ್ ತಪ್ಪಿಸಬಹುದು. ಹೊಸದಾಗಿ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯವಲ್ಲ. ಗ್ರಹಗತಿಗಳು ಸರಿಯಿಲ್ಲದ ಕಾರಣ ಹಣಕಾಸಿನ ನಿರ್ಧಾರಗಳನ್ನು ಸದ್ಯಕ್ಕೆ ಮುಂದೂಡುವುದು ಒಳಿತು. ನೀವು ಕಷ್ಟಪಟ್ಟು ಗಳಿಸಿದ ಹಣವನ್ನು ಮಿತವಾಗಿ ಬಳಸಿ. ಈ ದಿನಗಳು ನಿಮಗೆ ಹಣದ ಮೌಲ್ಯವನ್ನು ಮನವರಿಕೆ ಮಾಡಿಕೊಡುತ್ತವೆ. ಜಾಗರೂಕರಾಗಿದ್ದರೆ ಮುಂದೆ ಆರ್ಥಿಕ ಸ್ಥಿರತೆ ಕಾಣಬಹುದು. ಆರೋಗ್ಯದ ವಿಷಯದಲ್ಲಿ ಸಣ್ಣಪುಟ್ಟ ಕಿರಿಕಿರಿ ಇರಬಹುದು. ಮಾನಸಿಕ ಒತ್ತಡದಿಂದಾಗಿ ನಿದ್ರಾಹೀನತೆ ಅಥವಾ ತಲೆನೋವು ಕಾಡಬಹುದು. ನಿಮ್ಮ ಆಲೋಚನೆಗಳು ನಿರಂತರವಾಗಿ ಚಲಿಸುತ್ತಿರುವುದೇ ಇದಕ್ಕೆ ಕಾರಣ. ಪ್ರೀತಿಯಲ್ಲಿರುವವರಿಗೆ ಮತ್ತು ದಾಂಪತ್ಯದಲ್ಲಿ ಇರುವವರಿಗೆ ಈ ಸಮಯವು ಸಂಗಾತಿಯಿಂದ ಶುಭ ಸುದ್ದಿಯನ್ನು ಹೊತ್ತು ತರಲಿದೆ. ವಿಶೇಷವಾಗಿ ಈ ಏಪ್ರಿಲ್ 21ರಿಂದ 23ರ ನಡುವೆ ಒಂದು ಅಪರಿಚಿತ ದೈವಿಕ ಶಕ್ತಿ ನಿಮ್ಮ ಜೊತೆಗಿದೆ ಎಂಬ ಸತ್ಯದ ಸಾಕ್ಷಾತ್ಕಾರ ನಿಮಗಾಗಲಿದೆ. ನಿಮ್ಮ ಬದುಕಿನ ಮುಂದಿನ ಹಾದಿ ನಿಮಗೀಗ ಸ್ಪಷ್ಟವಾಗಿ ಗೋಚರಿಸಲಿದೆ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ ಎಂಬ ಅರಿವು ಮೂಡಲಿದೆ. ಈ 3 ದಿನಗಳಲ್ಲಿ ನಿಮಗೆ ದೈವಿಕ ಸಂಕೇತವೊಂದು ಸಿಗಲಿದೆ. ಇದು ಕನಸಿನ ಮೂಲಕವೋ ಅಥವಾ ಯಾವುದೋ ಆಕಸ್ಮಿಕ ಘಟನೆಯ ಮೂಲಕವೋ ನಿಮಗೆ ಗೋಚರವಾಗಬಹುದು. ನೀವು ಕೇಳುವ ಒಂದು ಶಬ್ದ ಅಥವಾ ನೋಡುವ ದೃಶ್ಯ ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಬಹುದು. ಇದನ್ನು ನಿರ್ಲಕ್ಷಿಸಬೇಡಿ. ಇದು ನಿಮಗೆ ಮುಂದೆ ಬರಲಿರುವ ಕಷ್ಟಗಳಿಗೆ ದಾರಿದೀಪವಾಗಲಿದೆ. ದೈವದ ಮೇಲೆ ನಂಬಿಕೆ ಇಡಿ ಮತ್ತು ನಿಷ್ಠೆಯಿಂದ ಪ್ರಾರ್ಥಿಸಿ. ಸಿಂಹರಾಶಿಯವರಿಗೆ ಈ ದಿನಗಳಲ್ಲಿ ಒಂದು ಪ್ರಮುಖ ಪ್ರವಾಸ ಸಂಭವಿಸುವ ಸೂಚನೆ ಇದೆ. ಇದು ಕೇವಲ ಪ್ರವಾಸವಲ್ಲ, ನಿಮ್ಮ ಜೀವನದ ಮಹತ್ವದ ತಿರುವು. ವೃತ್ತಿ ಅಥವಾ ವೈಯಕ್ತಿಕ ಕಾರಣದಿಂದ ಅನಿರೀಕ್ಷಿತವಾಗಿ ನೀವು ಪ್ರಯಾಣಿಸಬೇಕಾಗಬಹುದು. ಈ ವೇಳೆ ಭೇಟಿಯಾಗುವ ಹೊಸ ವ್ಯಕ್ತಿಗಳು ನಿಮ್ಮ ಭವಿಷ್ಯದ ಮೇಲೆ ದೊಡ್ಡ ಪ್ರಭಾವ ಬೀರಲಿದ್ದಾರೆ. ಅವರ ಮಾತುಗಳು ನಿಮ್ಮ ದೃಷ್ಟಿಕೋನವನ್ನೇ ಬದಲಿಸಬಹುದು. ಆದರೆ ಪ್ರಯಾಣದ ಮುನ್ನ ದಾಖಲೆಗಳನ್ನು ಮತ್ತು ಅಗತ್ಯ ವಸ್ತುಗಳನ್ನು ಸರಿಯಾಗಿ ಪರಿಶೀಲಿಸಿ. ಈ ಪ್ರಯಾಣವು ನಿಮ್ಮ ಮನಸ್ಸಿನ ಗೊಂದಲಗಳನ್ನು ಪರಿಹರಿಸಿ ಸ್ಪಷ್ಟತೆಯನ್ನು ನೀಡಲಿದೆ. ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟವು ಒಂದು ಸಣ್ಣ ಅವಕಾಶದ ರೂಪದಲ್ಲಿ ಬರಲಿದೆ. ಅದು ಮೊದಲಿಗೆ ಸಣ್ಣದಾಗಿ ಕಂಡರೂ ಅದರ ಹಿಂದೆ ದೊಡ್ಡ ಬದಲಾವಣೆ ಅಡಗಿದೆ. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಸಿಗುವ ಈ ಸುಳಿವನ್ನು ಸರಿಯಾಗಿ ಬಳಸಿಕೊಳ್ಳಿ. ಇಲ್ಲದಿದ್ದರೆ ಆ ಅವಕಾಶ ಕೈಜಾರಿ ಹೋಗಬಹುದು. ಈ 3 ದಿನಗಳು ನಿಮ್ಮ ಕರ್ಮದ ಫಲವನ್ನು ನೀಡುವ ಸಮಯ. ನೀವು ಹಿಂದೆ ಮಾಡಿದ ಪುಣ್ಯ ಕಾರ್ಯಗಳು ಈಗ ಸತ್ಫಲಗಳಾಗಿ ಬರಲಿವೆ. ಒಂದು ವೇಳೆ ತಪ್ಪು ಮಾಡಿದ್ದರೆ ಪರೀಕ್ಷೆಗಳು ಎದುರಾಗುತ್ತವೆ. ಕರ್ಮದ ಫಲಗಳು ಶಿಕ್ಷೆಯಲ್ಲ, ಅವು ನಿಮ್ಮನ್ನು ತಿದ್ದಿಕೊಳ್ಳಲು ಸಿಕ್ಕ ಅವಕಾಶಗಳು ಎಂದು ಭಾವಿಸಿ ಮುನ್ನಡೆಯಿರಿ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಇದು ಒಂದು ಹೊಸ ಅಧ್ಯಾಯದ ಆರಂಭ. ಹಳೆಯ ಹಂತ ಮುಗಿದು ಹೊಸ ಪರ್ವ ಆರಂಭವಾಗುತ್ತಿದೆ. ಈ ಬದಲಾವಣೆಯು ಆರಂಭದಲ್ಲಿ ಸ್ವಲ್ಪ ಅಸ್ವಸ್ಥತೆ ಉಂಟುಮಾಡಿದರೂ ಅಂತಿಮವಾಗಿ ನಿಮಗೆ ಹಿತವನ್ನೇ ಮಾಡುತ್ತದೆ. ಈ ಹೊತ್ತಿನಲ್ಲಿ ನಿಮ್ಮ ಕುಲದೇವತೆ ಮತ್ತು ಇಷ್ಟದೈವವನ್ನು ಪೂಜಿಸಿ. ಪರಮಾತ್ಮನ ಕೃಪೆ ನಿಮ್ಮ ಮೇಲಿರುತ್ತದೆ. ಲಕ್ಷ್ಮೀದೇವಿಯ ಆರಾಧನೆ ಮತ್ತು ಮನೆಯಲ್ಲಿ ನಿತ್ಯ ದೀಪ ಹಚ್ಚುವುದು ನಿಮಗೆ ಶ್ರೇಯಸ್ಕರ. ಹನುಮಾನ್ ಚಾಲೀಸಾ ಪಠಿಸುವುದರಿಂದ ಶತ್ರುಭಯ ದೂರವಾಗಿ ಸಕಾರಾತ್ಮಕತೆ ತುಂಬುತ್ತದೆ. ಕುಲದೇವತೆಯನ್ನು ಮರೆಯಬೇಡಿ, ಅವರು ನಿಮ್ಮನ್ನು ರಕ್ಷಿಸುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ನಮಗೆ ಪ್ರೋತ್ಸಾಹ ನೀಡಿ. ನಿಮ್ಮ ನಿರ್ಧಾರಗಳು ಶುಭ ಫಲ ನೀಡಲಿ.